ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ಇವತ್ತು ಈ ವಿಡಿಯೋಲಿ ನನ್ ಮಗಳ ಬರ್ತ್ಡೇ ಹೋಗಿತ್ತಲ್ವಾ, ಅದ್ರ ಪ್ರಿಪ್ರೇಷನ್ ನಾನ್ ಏನೆಲ್ಲ ಮಾಡ್ಕೊಂಡೆ, ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ತೋರಿಸ್ತೀನಿ. ಬರ್ತ್ಡೇ ಅಂದ್ಮೇಲೆ ಫಸ್ಟ್ ಗೆ ನಾವ್ ಏನ್ ತಗೊಳಿಲ್ಲ ಅಂದ್ರೆ ಹೊಸ ಬಟ್ಟೆನೆ ತಗೊಳ್ಳೋದು. ಹಾಗಾಗಿ ನನ್ ಮಗಳಿಗೆ ಹೊಸ ಬಟ್ಟೆ ತಗೊಳ್ಳೋಣ ಅಂತೇಳಿ ನಾವು ಉಡುಪಿಯ ಬನ್ನಂಚಿಯ ಜಯಲಕ್ಷ್ಮಿ ಸಿಲ್ಕ್ಸ್‌ಗೆ ನಾವು ಹೋಗಿರೋದು. ತುಂಬಾ ಬಟ್ಟೆಗಳನ್ನ ನೋಡಿದ್ಮೇಲೆ ಒಂದ್ 2-3 ಡ್ರೆಸ್‌ನ ಟ್ರಯಲ್ ಮಾಡಿದ್ಮೇಲೆ ನನ್ ಮಗಳಿಗೆ ಸಾಕಾಗೋಯ್ತು. ಆನಂತರ ಅವಳು ಟ್ರಯಲ್ ಮಾಡೋಕೆ ಕೇಳಿಸ್ಕೊಳ್ಳಿಲ್ಲ, ಅಳ್ತಾ ಇದ್ಲು. ಹಾಗಾಗಿ ನಾವೇ ಒಂದನ್ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದ್ವಿ. ಆನಂತರ ಅಲ್ಲಿಂದ ನಾವು ಹೊರಟಿದ್ದು ಹೋಟೆಲ್‌ಗೆ ತಿನ್ಬೇಕು ಅಂತೇಳಿ. ಒಬ್ಳಿಗೆ ಜ್ವರ, ಇನ್ನೊಬ್ಳು ನೋಡಿ ಹೇಗ್ ಕುತ್ಕೊಂಡಿದ್ದಾಳೆ. ಅದ್ರಲ್ಲಿ ನನ್ ಮಗಳಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ಲು. ಅಂಗಡಿಲಿ ಡ್ರೆಸ್ ಟ್ರಯಲ್ ಮಾಡು ಅಂದ್ರೆ ಅಳ್ತಾ ಇದ್ಲು. ಇಲ್ಲ್ ನೋಡಿ ಬಂದ್ ಹೆಂಗ್ ನಗ್ತಾ ಕುತ್ಕೊಂಡಿದ್ದಾಳೆ ಅಂತೇಳಿ. ತುಂಬಾನೇ ನಾಟಕ ಕಲ್ತ್ಬಿಟ್ಟಿದ್ದಾಳೆ ಈಗೀಗ. ಏನು ಇರಿಟೇಟ್ ಆಗುವಂತ ಕೆಲಸ ಯಾರು ಮಾಡೋ ಹಾಗಿಲ್ಲ. ಅದ್ರಲ್ಲೂ ಅವಳಿಗೆ ಫ್ರಾಕ್, ದೊಡ್ಡ ದೊಡ್ಡ ಲಂಗ ಈ ತರದೆಲ್ಲ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಈ ಗಂಡ್ ಮಕ್ಳ ಡ್ರೆಸ್ ಗಳೆಲ್ಲ ಅವಳಿಗೆ ತುಂಬಾನೇ ಇಷ್ಟ. ಟಿ ಶರ್ಟ್, ಶಾರ್ಟ್ಸ್, ಅದ್ರಲ್ಲೂ ಪ್ಯಾಂಟ್ ಆಗಲ್ಲ, ಜೀನ್ಸ್ ಪ್ಯಾಂಟ್ ಆ ತರ ಪ್ಯಾಂಟ್ಸ್ ಎಲ್ಲ ಆಗೋದಿಲ್ಲ. ಹಾಗೆ ನಾವು ಒಂದು ವೆಜ್ ಫ್ರೈಡ್ ರೈಸ್ ಮತ್ತೆ ಗೋಬಿ ಮಂಚೂರಿ ತಗೊಂಡಿದ್ವಿ. ಚೆನ್ನಾಗಿತ್ತು. ಜಾಸ್ತಿ ಟೇಸ್ಟಿಂಗ್ ಪೌಡರ್ ಅದು ಇದು ಏನು ಹಾಕ್ದೆ, ಕಲರ್ ಎಲ್ಲ ಹಾಕ್ದೆ ಕ್ಲೀನ್ ಆಗಿ ಮಾಡ್ಕೊಟ್ಟಿದ್ರು. ಇಷ್ಟ ಆಯ್ತು. ಆ ನಂತರ ನಾವು ಮತ್ತೆ ಕಾಪುಗ್ ಬಂದ್ವಿ. ಯಾಕಂದ್ರೆ ನನ್ನ ತಂಗಿಗೆ ಹುಷಾರಿರ್ಲಿಲ್ಲ, ಜೋರ್ ಜ್ವರ ಇತ್ತು. ಅದಕ್ಕೋಸ್ಕರ ಅಮ್ಮ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಹಾಗಾಗಿ ನಾವ್ ಅಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಹಾಗೆ ನಾವು ಅಲ್ಲಿ ಡ್ರೆಸ್ ತಗೊಂಡ್ ಬರಕ್ ಹೋಗಿದ್ವಲ್ವಾ, ಅಲ್ಲೇ ಬಲೂನು ಅದು ಇದು ಏನೇನ್ ಐಟಮ್ಸ್ ಎಲ್ಲ ಬೇಕು ಅದನ್ನೆಲ್ಲಾನು ತಗೊಂಡ್ ಬಂದಿದ್ವಿ. ತಗೊಂಡ್ ಬರ್ಬೇಕಾದ್ರೆ ಅವರು ಒಂದು ಗಿಫ್ಟ್ ಅಂತೇಳಿ ಹಾಗೆ ಒಂದು ಮಗುಗೆ ಆಡಕ್ ಅಂತೇಳಿ ಅದನ್ನ ರೆಡಿ ಮಾಡಿ ಕೊಟ್ಟಿದ್ರು. ಅದ್ರಲ್ಲಿ ಹೇಗೆ ಆಡ್ತಿದ್ದಾಳೆ ನೋಡಿ. ಇದು ಇನ್ನು ನೆಕ್ಸ್ಟ್ ಡೇ ನಮ್ದು ಬ್ಲಾಗ್ ಆಕ್ಚುಲಿ ಕಂಟಿನ್ಯೂ ಮಾಡಿದ್ದು. ಅವತ್ತು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಸ್ವಲ್ಪ ಸಂಜೆ ಇದು ಆಕ್ಚುಲಿ. ಸಂಜೆ ಹೊತ್ತಲ್ಲಿ ಅಲ್ಲಿ ಗ್ರೌಂಡ್ ಅಲ್ಲಿ ಯಾರು ಇರಲ್ಲ, ಶಾಲೆ ಮಕ್ಕಳೆಲ್ಲ ಹೋಗಿರ್ತಾರಲ್ವ, ಆ ಟೈಮಲ್ಲಿ ಆಟ ಆಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ. ಹಾಗಾಗಿ ನನ್ನ ಮಗಳಿಗೆ ಒಂದು ಬಾಲ್ ಇದೆ, ಅದನ್ನ ತಗೊಂಡು ಆಟ ಕರ್ಕೊಂಡು ಹೋಗಿದ್ವಿ. ನೋಡಿ ಅವಳು ಯಾವ ತರ ಆಟಾಡ್ತಿದ್ದಾಳೆ ಅಂತ ಹೇಳಿ. ಅವಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದು. ಮೊನ್ನೆಯಿಂದ ಮಳೆ 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 ಹೇಳಿ ಸ್ವಲ್ಪನೂ ಅಲ್ಲಿ ಆಟ ಆಡೋದಕ್ಕಾಗ್ಲಿ ಹೊರಗಡೆ ಹೋಗೋದಕ್ಕಾಗ್ಲಿ ಜಾಗ ಇರಲಿಲ್ಲ. ಅದಕ್ಕೆ ಮಳೆ ನಿಂತಿತ್ತಲ್ವ, ಹಾಗೆ ಕರ್ಕೊಂಡು ಹೋಗಿ ಅವಳ ಆಡ್ಸ್ಕೊಂಡು ಕರ್ಕೊಂಡು ಬಂದೆ. ಫುಲ್ ಖುಷಿ ಆಗ್ಬಿಟ್ಟಿದ್ರು ನಮ್ಮ ಮೇಡಮ್ ಅಂತೂ. ಇನ್ನು ಅವಳನ್ನ ಆಟ ಎಲ್ಲ ಆಡ್ಕೊಂಡ್ ಬಂದ್ಮೇಲೆ ಸಂಜೆ ಏನಾದ್ರು ಸ್ನಾಕ್ಸ್ ಮಾಡೋಣ ಅಂತ ಹೇಳಿ ನನ್ ತಂಗಿ ಹೇಳಿದ್ಲು. ಹಾಗಾಗಿ ಇದು ನನ್ ತಂಗಿ ರೆಸಿಪಿ ಆಕ್ಚುಲಿ. ಅವಳು ಮಾಡಿರೋದಿದು. ಆದ್ರೆ ನಾನ್ ವಿಡಿಯೋ ಶೂಟ್ ಮಾಡ್ಕೊಂಡೆ ಅಷ್ಟೇ. ಏನಿಲ್ಲ, ಫಸ್ಟ್ ಗೆ ಆಲೂಗಡ್ಡೆನ ತಗೊಂಡು ಅದನ್ನ ಚೆನ್ನಾಗಿ ತೊಳಿಬೇಕು. ತೊಳೆದು 2 ಭಾಗನ ಮಾಡ್ಕೊಂಡು ಅದನ್ನ ಕುದಿಯೋಕ್ ಹಾಕ್ಬೇಕು. ಅದು ಬೆಂದ ಮೇಲೆ ಅದ್ರ ಸಿಪ್ಪೆನ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ ಏನು ಗಂಟಿಲ್ದೆ ಇರೋ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಎಲ್ಲ ಮಾಡಿ ಕೈಲೆಲ್ಲ ಕಲಸಿ, ಆ ನಂತರ ಅದಕ್ಕೆ ಒಂದ್ ಸ್ವಲ್ಪ ಕಾರ್ನ್ ಫ್ಲೋರು, ಆ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಬೇಕು. ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಆ ನಂತರ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿನ ಹಾಕ್ಬೇಕು. ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ. ಆ ನಂತರ ಕರಿಬೇವನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೇಕು. ಆ ನಂತರ ಕೊತ್ತಂಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಆ ನಂತರ ಸ್ವಲ್ಪ ಒರಿಗಾನೋ ಇದ್ರೆ ಒರಿಗಾನೋ ಹಾಕ್ಬೇಕು. ಆ ನಂತರ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು, ನಾವ್ ಎಷ್ಟು ಕ್ವಾಂಟಿಟಿ ತಗೊಂಡ್ರೆ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ನಾದ್ಬೇಕು. ಅಂದ್ರೆ ಅದ್ರಲ್ಲಿ ಗಂಟಾಗ್ಲಿ ಏನು ಇರಬಾರ್ದು. ಅದು ಹಿಟ್ಟು, ಆ ಆಲೂಗಡ್ಡೆ, ಆ ಉಪ್ಪು ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲ್ಸ್ಕೋಬೇಕು. ಆ ನಂತರ ಕಲ್ಸ್ಕೊಂಡ್ ಆದ ನಂತರ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು, ಇಲ್ಲಿ ತೋರಿಸ್ತಿದೆಯಲ್ಲ ಆ ರೀತಿಲಿ ಉಂಡೆ ಕಟ್ಟಿ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ತಟ್ಟಿ ಸ್ವಲ್ಪ ಚಟಂಬಡೆ ಟೈಪ್ ಅಲ್ಲಿ ಅದನ್ನ ಶೇಪ್ ತರಬೇಕು. ಆ ನಂತರ ಅದನ್ನ ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡ್ಬೇಕು. ಡೀಪ್ ಫ್ರೈ ಅಂದ್ರೆ ಚೆನ್ನಾಗಿ 2 ಕಡೆನೂ ಬೇಯಬೇಕು, 2 ಕಡೆ ಕೆಂಪಾಗ್ಬೇಕು. ಅದು ಕ್ರಿಸ್ಪಿ ಅಂತ ಹೇಳಿ ನಿಮ್ಗೆ ನೋಡ್ಬೇಕಾದ್ರೆ ನೆನ್ಸ್ಬೇಕು ಅದು ಕ್ರಿಸ್ಪಿ ಆಗಿದೆ ಅಂತ ಹೇಳಿ. ಅಲ್ಲಿವರೆಗೂ ಅದನ್ನ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆಯಲ್ಲಿ ಕರಿಬೇಕು. ಆ ನಂತರ ಅದು ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ, ಬಿಸಿ ಬಿಸಿ ಚಾಕೆ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.